ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲೆನಾಡು ಸವಿರುಚಿ. ಇವತ್ತು ನಮ್ಮ ಮಲೆನಾಡು ಕಡೆ ಗಣೇಶ ಚತುರ್ಥಿ ಹಾಗೆ ಮಹಾಲಯ ಹಬ್ಬದಲ್ಲಿ ಅಥವಾ ಯಾವಾಗಲಾದರೂ ತಿನ್ನಬೇಕು ಅನ್ನಿಸಿದಾಗ ಮಾಡಿಕೊಳ್ಳುವಂತಹ ಅಕ್ಕಿ ವಡೆನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ತುಂಬಾ ಸುಲಭ, ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ನಾನ್ ವೆಜ್ ಸಾಂಬಾರು ಇದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಿದ್ರೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲು ನಾನಿಲ್ಲಿ ನನಗೆ ಎಷ್ಟು ಬೇಕು ಅಂತ ನೋಡಿಕೊಂಡು 1 kg ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಒಂದು 5ರಿಂದ 6 ಸರಿ ತೊಳ್ಕೊಬೇಕು. ಅಕ್ಕಿ ವಡೆ ರೇಷನ್ ಅಕ್ಕಿನಲ್ಲೇ ತುಂಬಾ ಚೆನ್ನಾಗಾಗತ್ತೆ, ಹಾಗಾಗಿ ನಾನು ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ಅದನ್ನ ಈ ರೀತಿಯಾಗಿ ಒಂದು 5ರಿಂದ 6 ಸರಿ ಚೆನ್ನಾಗಿ ತೊಳ್ಕೊಬೇಕು. ಹೇಗೆ ಅಂದರೆ ಅದು ಧೂಳೆಲ್ಲ ಇರುತ್ತಲ್ಲ, ಅದು ಪೂರ್ತಿಯಾಗಿ ಹೋಗಿ ಅಕ್ಕಿ ಚೆನ್ನಾಗಿ ಕ್ಲೀನ್ ಆಗೋ ತನಕನೂ ತೊಳ್ಕೊಬೇಕು. ತೊಳ್ಕೊಂಡಾದಮೇಲೆ ಅದನ್ನ ಈ ರೀತಿಯಾಗಿ ತಿಳುವಾಗಿ ಹರಡ್ಕೋಬೇಕು. ಕಾಟನ್ ಬಟ್ಟೆ ಮೇಲೆ ಈ ರೀತಿಯಾಗಿ ಹರಡಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾಳೆ ಮಾಡ್ತೀವಿ ಅನ್ನೋದಾದರೆ ಇವತ್ತಿನ ದಿವಸನೇ ನಾವು ಚೆನ್ನಾಗಿ ತೊಳೆದು ಇದನ್ನ ಕ್ಲೀನ್ ಮಾಡಿ ಇಟ್ಕೋಬೇಕು. ನೋಡಿ, ಹೀಗೆ ಕ್ಲೀನ್ ಮಾಡಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ಅಕ್ಕಿ ವಡೆನ. ಅಷ್ಟೊಂದು ಸುಲಭ ಆಗುತ್ತೆ. ನೋಡಿ, ಈಗ ಇದನ್ನ ಚೆನ್ನಾಗಿ ಈ ಥರ ಮಾಡಿ ಒಣಗಿಸ್ಕೊಂಡಿದ್ದೀನಿ. ಇದೀಗ ಒಣಗಿದೆ. ಅಕ್ಕಿ ವಡೆ ಮಾಡೋದಕ್ಕೆ ಉದ್ದು ಕೂಡ ಬೇಕಾಗುತ್ತೆ, ಹಾಗಾಗಿ ಉದ್ದಿನ ಬೇಳೆನೂ ಕೂಡ ನಾನು ನೆನೆಸ್ಕೊಂಡಿದ್ದೀನಿ. ಅಂದರೆ 1 kg ಮಾಡ್ಕೊಳ್ಳೋದಿದ್ರೆ ನಮಗೆ ಒಂದು ಅರ್ಧ kg ಆಗುವಷ್ಟು ಉದ್ದಿನಬೇಳೆ ಬೇಕಾಗುತ್ತೆ. ಅದನ್ನೂ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿ ಕೂಡ ಚೆನ್ನಾಗಿ ಒಣಗಿತ್ತು ಸಂಜೆ ಅನ್ನುವಷ್ಟರಲ್ಲಿ. ಅದನ್ನ ಈಗ ಈ ರೀತಿಯಾಗಿ ಕಲ್ಲಲ್ಲಿ ಬೀಸ್ಕೊಳ್ತಾ ಇದ್ದೀನಿ. ಹೇಗೆ ಬೀಸ್ಕೊಳ್ಬೇಕು ಅಂದರೆ, ನಾವು ಇಡ್ಲಿಗೆಲ್ಲ ಬೀಸ್ಕೊತೀವಲ್ಲ ಸ್ವಲ್ಪ ತರಿತರಿಯಾಗಿ, ಆ ರೀತಿಯಾಗಿ ನಾವು ಬೀಸ್ಕೋಬೇಕು. ತುಂಬ ತರಿತರಿನೂ ಇರಬಾರ್ದು, ಅಂದರೆ ತುಂಬ ಸಾಫ್ಟಾಗಿನೂ ಕೂಡ ಇರಬಾರ್ದು. ಆ ರೀತಿಯಾಗಿ ಅಂದರೆ ಸ್ವಲ್ಪ ತರಿತರಿಯಾಗಿಯೇ ನಾವು ಬೀಸ್ಕೋಬೇಕಾಗತ್ತೆ. ಹಾಗೆ ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ನೆಂದಿತ್ತು, ಅದನ್ನು ಕೂಡ ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ನೀರನ್ನು ಹಾಕಿ ರುಬ್ಬಾರ್ದು, ಸ್ವಲ್ಪ ಗಟ್ಟಿ ಹದದಲ್ಲೇ ನಾವು ಉದ್ದನ್ನು ರುಬ್ಕೋಬೇಕಾಗತ್ತೆ. ನೋಡಿ, ಈಗ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ತರಿನೂ ಕೂಡ ಚೆನ್ನಾಗಿ ನೋಡಿ ಈ ರೀತಿಯಾಗಿ ತರಿಯಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ನೆಂದಿತ್ತು, ಅದನ್ನು ಕೂಡ ಬಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಬೇಕಾಗತ್ತೆ, ಉಪ್ಪನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಬೇಕಾಗತ್ತೆ, ಅರಿಶಿನ ಪುಡಿನೂ ಕೂಡ ಇಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡದಾಗಿರುವಂತಹ ಪಾತ್ರೆಯಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿನದಾಗಿ ಈ ಥರ ರೊಟ್ಟಿ ಮರ್ಗಿ ಅಂತ ಇರುತ್ತೆ ನಮ್ಮ ಕಡೆ, ಮಲೆನಾಡು ಕಡೆ, ಹಾಗಾಗಿ ಅದ್ರ ಮೇಲೇ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ದೊಡ್ಡ ಪಾತ್ರೆ ಇಲ್ಲ ಅಂದರೆ ಪಾತ್ರೆನಲ್ಲೂ ಕೂಡ ಹಾಕ್ಕೊಳ್ಬೋದು. ಈ ಥರ ಒಂದು ದೊಡ್ಡದಾಗಿರುವಂತಹ ಮರ್ಗಿ ಏನೂ ಇಲ್ಲ ಅಂದರೆ ದೊಡ್ಡದಾಗಿರುವಂತಹ ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಈಗ ಇದಕ್ಕೆ ಉದ್ದಿನ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಹಿಟ್ಟನ್ನು ನೋಡ್ಕೊತ ಸೇರಿಸ್ಕೋಬೇಕು. ಎಲ್ಲನೂ ಕೂಡ ಒಂದೇ ಸರಿ ಸೇರಿಸ್ಕೋಬಾರ್ದು. ಸ್ವಲ್ಪ ಉದ್ದಿನ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಕಲಿಸ್ಕೋಬೇಕು. ಉದ್ದಿನ ಹಿಟ್ಟಲ್ಲೇ ಅಕ್ಕಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ, ಸ್ವಲ್ಪ ಕೂಡ ನೀರನ್ನು ಹಾಕಬಾರ್ದು. ಹಾಗಾಗಿ ಹದನ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಹದದಲ್ಲೇ ಇರಬೇಕು. ತುಂಬ ಜಾಸ್ತಿ ಉದ್ದ ಹಾಕಿಬಿಟ್ರೆ ಸ್ವಲ್ಪ ತಿಳುವಾಗಿಬಿಡುತ್ತೆ, ಮತ್ತು ಉದ್ದಿನ ವಡೆನೂ ಸಾಫ್ಟ್ ಆಗಿಬಿಡುತ್ತೆ, ಅಂದರೆ ಗರ್ಗರಿ ಆಗೋದಿಲ್ಲ. ಹಾಗಾಗಿ ಉದ್ದಿನ ಹಿಟ್ಟನ್ನು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕು. ಅಂದರೆ ಉದ್ದಿನ ಹಿಟ್ಟಲ್ಲೇ ಹಿಟ್ಟನ್ನು ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟನ್ನು ನೋಡ್ಕೊತ ಸೇರಿಸ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡಾದ್ಮೇಲೆ ಚೆನ್ನಾಗಿ ನಾದ್ಕೊಂಡು ಈ ಥರ ಉಂಡೆ ಥರ ಮಾಡಿಟ್ಕೋಬೇಕು. ಹೇಗೆ ನಾದ್ಕೋಬೇಕು ಅಂದರೆ, ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಹಿಟ್ಟು ಎರಡು ಚೆನ್ನಾಗಿ ಬೆರಿಬೇಕು. ಆ ರೀತಿಯಾಗಿ ನೋಡಿ, ಹೀಗೆ ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲೂ ಕೂಡ ಬ್ರೇಕ್ ಆಗಬಾರ್ದು. ಬ್ರೇಕ್ ಆಗದೆ ಇರೋ ಹಾಗೆ ಚೆನ್ನಾಗಿ ನಾದಿ ನಾವು ಈ ಥರ ಮಾಡಿ ಇಟ್ಕೋಬೇಕು. ಈಗ ಈ ಥರ ಉಂಡೆನಲ್ಲಿ ಒಂದು ಸ್ವಲ್ಪ ಉಂಡೆನ ತಗೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಕೈಯಲ್ಲಿ ಅದ್ಕೊತ ಈ ರೀತಿಯಾಗಿ ಸಾಫ್ಟ್ ಆಗೋ ತನಕ ನಾವು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದೇ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ, ಹೀಗೆ ಈ ರೀತಿಯಾಗಿ ನಾದ್ಕೋಬೇಕಾಗತ್ತೆ. ನಾವು ರೊಟ್ಟಿ ಎಲ್ಲ ಯಾವ ಥರ ನಾದ್ಕೋತೀವಲ್ಲ ಅದೇ ರೀತಿಯಾಗಿಯೇ ಚೆನ್ನಾಗಿ ಇದನ್ನ ಈ ಥರ ತಿಕ್ಕಿ ನಾದ್ಕೋಬೇಕು. ಈ ಥರ ನಾದ್ಕೊಂಡಾದಮೇಲೆ ನಮಗೆ ವಡೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆನ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ಪ್ರತಿ ಸರಿನೂ ಒಂದು 4-5 ಉಂಡೆ ಆಗುವಷ್ಟು ಈ ರೀತಿ ಮಾಡಿ
ವಡೆನ ತಟ್ಕೋಬೇಕು. ವಡೆ ತಟ್ಕೊಂಡಾದ್ಮೇಲೆ ಮತ್ತೆ ಅದನ್ನ ನಾದ್ಕೊತಾನೆ ನಾವು ಉಂಡೆ ಥರ ಮಾಡಿಟ್ಕೋಬೇಕು. ಅಂದರೆ ಒಂದೇ ಸರಿ ನಾವು ಇದನ್ನ ನಾದಿಟ್ಕೊಂಡ್ಬಿಟ್ರೆ ಆಗಲ್ಲ, ಅದು ಮತ್ತೆ ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ನಾವು ಈ ಥರ ಲಟ್ಟಿಸ್ಕೋಬೇಕಾಗತ್ತೆ. ಈಗ ಒಂದು ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ನೋಡಿ. ಒಂದು ಈ ಸೈಜ್ ಉಂಡೆನ ತಗೊಂಡಿದ್ದೀನಿ. ಅದನ್ನ ಈಗ ಸ್ವಲ್ಪ ತಿಳುವಾಗಿ, ಅಂದರೆ ತೀರಾ ದಪ್ಪವಾಗಿಯೂ ಇರಬಾರ್ದು, ತುಂಬ ತಿಳುವಾಗಿಯೂ ಇರಬಾರ್ದು, ಹದವಾಗಿ ಇದನ್ನ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ನೋಡಿ ಹೀಗೆ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ಅಂದರೆ ತೀರಾ ತಿಳುವಾಗಿಬಿಟ್ರೆ ಉಬ್ಬೋದಿಲ್ಲ ವಡೆ. ಹಾಗಾಗಿ ಅಥವಾ ದಪ್ಪ ನಾವು ಒತ್ಕೊಂಡ್ಬಿಟ್ರೆ ವಡೆ ಸಾಫ್ಟ್ ಆಗಿಬಿಡುತ್ತೆ, ಮೇಲ್ಗಡೆ ಸಾಫ್ಟ್ ಆಗಿಬಿಡುತ್ತೆ, ಗರಿ ಆಗೋದಿಲ್ಲ, ಕ್ರಿಸ್ಪಿ ಆಗೋದಿಲ್ಲ. ಹಾಗಾಗಿ ನೋಡಿ ಹದವಾಗಿ ನಾವು ಇದನ್ನ ಲಟ್ಟಿಸ್ಕೋಬೇಕು. ಒಂದು ಸಾರಿ 2 ವಡೆನ ಲಟ್ಟಿಸ್ಕೊಂಡ್ಬಿಟ್ರೆ ನಾವು 2 ವಡೆ ಇನ್ನೊಂದು ಬೇಯೋಷ್ಟರಲ್ಲಿ ಇನ್ನೊಂದು 2 ವಡೆನ ನಾವು ಲಟ್ಟಿಸ್ಕೋಬೋದು. ಹಾಗಾಗಿ ನೋಡಿ ಈಗ 2 ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೋಬೇಕು ವಡೆನ ಬಿಡಬೇಕಾದ್ರೆ. ಅಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಿರುವಂತಹ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಮೇಲ್ ಬರುತ್ತೆ. ಮೇಲ್ ಬಂದಮೇಲೆ ನಾವು ಇದನ್ನ ಸ್ವಲ್ಪ ಈ ಥರ ತಟ್ಕೋಬೇಕು. ನೋಡಿ ಹೀಗೆ ಈ ರೀತಿಯಾಗಿ ಮಾಡಿಕೊಂಡ್ರೆ ವಡೆ ಚೆನ್ನಾಗಿ ಉಬ್ಬು ಬರುತ್ತೆ. ನೋಡಿ ಈ ರೀತಿಯಾಗಿ ಮೇಲ್ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಉಬ್ಬು ಬಂದ ಮೇಲೇ ಇನ್ನೊಂದು ವಡೆನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕಿ ಇದನ್ನು ಕೂಡ ಅಷ್ಟೇ ಮೇಲ್ ಬಂದಮೇಲೆ ಸ್ವಲ್ಪ ಈ ಥರ ಒತ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಉಬ್ಬು ಬರುತ್ತೆ. ನೋಡಿ ನಾವು ಒತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಈ ಥರ ಮಾಡಬೇಕು. ಈ ಥರ ಮಾಡಿ ಒತ್ಕೊಂಡು ಇದನ್ನ ಕ್ರಿಸ್ಪಿ ಆಗೋ ತನಕ, ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕನೂ ಇದನ್ನ ಬೇಯಿಸ್ಕೋಬೇಕು. ಈ ಥರ ಮಾಡಿ ಬೇಯಿಸ್ಕೊಂಡ್ರೆ ವಡೆ ರೆಡಿ ಆಗುತ್ತೆ. ಈ ಥರ 2 ಬೇಯುವಷ್ಟರಲ್ಲಿ ಇನ್ನೆರಡನ್ನು ಕೂಡ ನಾವು ಲಟ್ಟಿಸ್ಕೋಬೋದು. ಚೆನ್ನಾಗಿ ತಿಕ್ಕೊತ ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ. ಅಂದರೆ ಒಂದೇ ಸರಿ ತಿಕ್ಕಿ ಇಟ್ಕೊಂಡ್ಬಿಟ್ರೆ ಅದು ಮತ್ತೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಸ್ವಲ್ಪನೇ ಇದನ್ನ ಉಂಡೆ ಥರ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡ ತಕ್ಷಣ ಆಗಿಂದಾಗಲೇ ಈ ಥರ ಎಣ್ಣೆ ಒಳಗಡೆ ಹಾಕಿದರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ಥರ ಮಾಡಿ ಎಲ್ಲನೂ ಕೂಡ ಇದೇ ರೀತಿಯಾಗಿ ಬೇಯಿಸ್ಕೋಬೇಕು. ಎಲ್ಲನೂ ಕೂಡ ನೀಟಾಗಾದರೆ ಇದೇ ರೀತಿಯಾಗಿಯೇ ಉಬ್ಬು ಬರುತ್ತೆ. ಇಲ್ಲ ಸ್ವಲ್ಪ ತಿಳುವಾಗಿ ಇಲ್ಲ ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಉಬ್ಬು ಬರೋದಿಲ್ಲ. ಹಾಗಾಗಿ ನೋಡಿ ಈ ರೀತಿಯಾಗಿ ವಡೆನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಇದೇ ರೀತಿಯಾಗಿಯೇ ಕಾದಿರುವಂತಹ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಅಂದರೆ ಬೆಂಕಿ ಹೈ ಫ್ಲೇಮಲ್ಲೇ ಇರಬೇಕು, ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಮಾಡ್ಕೋಬಾರ್ದು. ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇದ್ದರೆ ಮಾತ್ರ ಚೆನ್ನಾಗಿ ಈ ರೀತಿಯಾಗಿ ಉಬ್ಬು ಬರೋದು. ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಉಬ್ಬಲ್ಲ, ಚಪ್ಪಟೆ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಈ ರೀತಿಯಾಗಿ ಎಲ್ಲನೂ ಕೂಡ ಇದೇ ರೀತಿಯಾಗಿಯೇ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ರೀತಿಯಾಗಿ ಒತ್ಕೊಂಡ್ಬಿಟ್ರೆ ಎಲ್ಲ ಕಡೆಯೂ ನೀಟಾಗಿ ಬೇಯುತ್ತೆ. ಹಾಗಾಗಿ ಈ ರೀತಿಯಾಗಿ ಒತ್ತಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ತುಂಬಾ ರುಚಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಅಕ್ಕಿ ಮತ್ತು ಉದ್ದಿನ ವಡೆ ರೆಡಿಯಾಗಿದೆ. ಇದು ನಾನ್ ವೆಜ್ ಸಾಂಬಾರಿಗಂತೂ ಸಖತ್ತಾಗಿರುತ್ತೆ. ನಮ್ಮ ಕಡೆ ಮಹಾಲಯ ಅಮಾವಾಸ್ಯೆಗೆ ಮಾಡ್ತೀವಿ, ಈ ವಡೆನ ಮಾಡ್ತೀವಿ. ಅಂದರೆ ಸುಮಾರು 30ರಿಂದ 40 ಜನ ಬರ್ತಾರೆ. ಅವರಿಗೆಲ್ಲರಿಗೂ ಕೂಡ ಈ ವಡೆನ ಮಾಡ್ತೀವಿ. ಹಾಗೆ ಗಣೇಶ ಚತುರ್ಥಿಲೂ ಕೂಡ ಮಾಡ್ಕೊತೀವಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಮುಟ್ಟಿದ್ರೆ ಸಾಕು ಈ ರೀತಿಯಾಗಿ ಹೊಡ್ಕೊಳ್ಳುತ್ತೆ. ಈ ಥರ ಮಾಡಿಕೊಂಡು ಇದನ್ನ 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು. ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ಈ ರೀತಿಯಾಗಿ ವಡೆನ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಇದನ್ನ ಈ ಥರ ತೂತು ವಡೆನೂ ಕೂಡ ಮಾಡ್ಕೋಬೋದು. ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಎಣ್ಣೆ ಒಳಗಡೆ ಬೇಯಿಸ್ಕೊಂಡ್ಬಿಟ್ರೆ ತೂತು ವಡೆನೂ ಕೂಡ ರೆಡಿ ಆಗುತ್ತೆ. ಈ ಥರ ತೂತು ವಡೆ ಬೇಡ ಅನ್ನೋದಾದರೆ ಹಾಗೇನೂ ಕೂಡ ಮಾಡ್ಕೋಬೋದು. ಈಗ ಈ ರೀತಿಯಾಗಿ ಒಂದು ಬಟ್ಲಲ್ಲಿ ಹಾಕಿ ಇದನ್ನ ಈ ಥರ ಒಡ್ಕೋಬೇಕು. ಈ ಥರ ಒಡ್ಕೊಂಡಾದಮೇಲೆ ಬಿಸಿಯಾಗಿ ಯಾವ ಸಾಂಬಾರಾದರೂ ಓಕೆ. ಅಂದರೆ ನಾನ್ ವೆಜ್ ಸಾಂಬಾರಾಗಲಿ ವೆಜ್ ಸಾಂಬಾರಾಗಲಿ ಯಾವ ಸಾಂಬಾರಾದರೂ ಓಕೆ. ಈ ರೀತಿಯಾಗಿ ಬಿಸಿಯಾಗಿರುವಾಗಲೇ ಮೇಲಿಂದ ಸಾಂಬಾರನ್ನ ಹಾಕ್ಕೊಂಡು ಇದನ್ನ ತಿಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಕೆಲವರಿಗೆ ಈ ರೀತಿಯಾಗಿ ಒಡೆದು ಸಾಂಬಾರು ಹಾಕಿಟ್ಟು ಸ್ವಲ್ಪ ಹೊತ್ತಿನ ನಂತರ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಇನ್ನು ಕೆಲವರಿಗೆ ಸಾಂಬಾರು ಹಾಕಿದ ಕೂಡಲೇ ಆಗಿಂದಾಗಲೇ ಕ್ರಿಸ್ಪಿಯಾಗಿರುವಾಗಲೇ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ, ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ಥರ ವಡೆನ ಒಡ್ಕೊಂಡು ಬಿಸಿ ಸಾಂಬಾರನ್ನ ಹಾಕಿ ಅದನ್ನ ಆಗಿಂದಾಗಲೇ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಯಾಕೆಂದರೆ ಅದು ಕ್ರಿಸ್ಪಿಯಾಗಿಯೇ ಇರುತ್ತೆ. ಸಾಫ್ಟ್ ಆದಮೇಲೆ ತಿನ್ನೋದಕ್ಕೆ ಎಷ್ಟೊಂದು ಇಷ್ಟ ಆಗೋದಿಲ್ಲ. ಈ ರೀತಿಯಾಗಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಇದನ್ನ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.